ಅಯೋಧ್ಯೆಯ ರಾಮ ಮಂದಿರದ ಭೂಮಿಯನ್ನ ಹೆಚ್ಚಿನ ಬೆಲೆ ಕೊಟ್ಟು ಖರೀದಿಸಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದರ ಅರ್ಥ ಹಗರಣ ನಡೆದಿದೆ ಅಂತಲ್ಲ. ಮೊದಲು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಂದು ನಿವೇಶನವನ್ನ ಖರೀದಿಸಲು ಹೋಗ್ತೀರಿ, ಅದರ ಮಾರುಕಟ್ಟೆ ಮೌಲ್ಯ 5 ಕೋಟಿ ರೂಪಾಯಿ ಇರುತ್ತೆ. ಆದ್ರೆ ಅದರ ಸರ್ಕಾರಿ ಮೌಲ್ಯ ಕೇವಲ 2.25 ಕೋಟಿ ರೂಪಾಯಿ ಮಾತ್ರ. ಅಂತಹ ಪರಿಸ್ಥಿತಿಯಲ್ಲಿ ಅನೇಕರು ಸರ್ಕಾರಿ ದರದಲ್ಲಿ ನೋಂದಾಯಿಸಿಕೊಳ್ಳುತ್ತಾರೆ. ಅಂದರೆ ಅವರು 2.25 ಕೋಟಿ ರೂಪಾಯಿಗೆ ರಿಜಿಸ್ಟರ್ ಮಾಡಿಕೊಳ್ತಾರೆ. ಪಾರ್ಟ್ ಎ ನಲ್ಲಿ ಆ ಮೊತ್ತವನ್ನ ಮತ್ತು ಪಾರ್ಟ್ ಬಿ ನಲ್ಲಿ ಉಳಿದ ಮೊತ್ತವನ್ನ ಪಾವತಿ ಮಾಡುವ ಬಗ್ಗೆ ಮಾತುಕತೆ ಆಗುತ್ತೆ. ರಾಮ ಮಂದಿರ ಟ್ರಸ್ಟ್ ಒಂದೇ ಒಂದು ರೂಪಾಯಿಯನ್ನು ಕೂಡ ನಗದು ರೂಪದಲ್ಲಿ ಅಥವಾ ಇನ್ಯಾವುದೇ ರೀತಿಯಲ್ಲಿ ಪಾವತಿಸಿಲ್ಲ ಅಂತ ಹೇಳಿಕೊಂಡಿದೆ. ಇದರ ಅರ್ಥ ಭೂಮಾಲೀಕರು ಒಪ್ಪಿಕೊಂಡ ಬೆಲೆಯನ್ನ ಮಾತ್ರ ಪಾವತಿಸಲಾಗಿದೆ. ಅದು ಕೂಡ ಬ್ಯಾಂಕ್ ಮೂಲಕವೇ ಪಾವತಿಸಲಾಗಿದೆ ಹೊರತು ಕ್ಯಾಶ್ ವ್ಯವಹಾರ ಇಲ್ಲವೇ ಇಲ್ಲ. ಮತ್ತು ಎಷ್ಟನ್ನ ಪಾವತಿಸಲಾಗಿದೆಯೋ ಅಷ್ಟೇ ಮೊತ್ತವನ್ನ ನೋಂದಣಿಯಲ್ಲಿ ತೋರಿಸಲಾಗಿದೆ. ಹಾಗಾದ್ರೆ ಪಕ್ಕದ ಜಮೀನನ್ನ 2.25 ಕೋಟಿ ರೂಪಾಯಿಗೆ ನೋಂದಾಯಿಸಿದ್ರೆ ಮತ್ತು ರಾಮ ಮಂದಿರ ಟ್ರಸ್ಟ್ ಜಮೀನನ್ನ 5 ಕೋಟಿ ರೂಪಾಯಿಗೆ ನೋಂದಾಯಿಸಿದ್ರೆ ನೀವದನ್ನ ಕಳ್ಳತನ ಅಂತ ಕರೀತೀರಾ? ಇದರಲ್ಲಿ ಒಂದು ನಿವೇಶನದ ಪೂರ್ಣ ಬೆಲೆಯನ್ನ ಅಂದ್ರೆ 5 ಕೋಟಿ ರೂಪಾಯಿಗಳನ್ನ ದಾಖಲೆಯಲ್ಲಿ ತೋರಿಸಲಾಗಿರುತ್ತೆ ಮತ್ತು ಇನ್ನೊಂದು ನಿವೇಶನದ ಸರ್ಕಾರಿ ಮೌಲ್ಯ 2.25 ಕೋಟಿ ರೂಪಾಯಿ ಆಗಿರಬಹುದು. ಆದ್ದರಿಂದ ನೋಂದಣಿ ಮೊತ್ತವನ್ನ ಮಾತ್ರ ಆಧರಿಸಿ ಇದೊಂದು ಹಗರಣ ಅನ್ನುವಂತಹ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಅಕ್ರಮ ನಡೆದಿದೆ ಅಂತಾದ್ರೆ ಅದನ್ನ ತನಿಖೆ, ಪುರಾವೆಗಳು ಮತ್ತು ಸಂಪೂರ್ಣ ವಹಿವಾಟನ್ನ ನೋಡಿದ ನಂತರವೇ ನಿರ್ಧರಿಸಬೇಕೇ ಹೊರತು ಕೇವಲ ಅಂದಾಜು ಬೆಲೆಯನ್ನ ನೋಡುವ ಮೂಲಕ ಅಲ್ಲ.